ಪೂಜ್ಯ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದೊಳಗೆ ನಾವಿಲ್ಲಿ ಸಾವಯವ ಕೃಷಿಯನ್ನು ಒಂದು ಒಳ್ಳೆ ಮಾದರಿಯಾಗಿ ಮಾಡಬೇಕು, ರೈತರಿಗೆ ಒಂದು ಮಾಹಿತಿ ಕೊಡ್ತಕ್ಕಂಥ ಒಂದು ಕೇಂದ್ರ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಇದು ಗೋಕೃಪಾಮೃತ ಅಂತೇಳಿ ಸುಮಾರು 66 ನಮೂನೆ ಬೇರೆ ಬೇರೆ ಥರದ ಬ್ಯಾಕ್ಟೀರಿಯಾ ದಿನ 1,00,000 ಕೋಟಿ ಬ್ಯಾಕ್ಟೀರಿಯಾ ಇದರೊಳಗೆ ಡೆವಲಪ್ ಆಗ್ತಾವೆ. ಯಾರೇ ರೈತರು ಬಂದರೂ ಉಚಿತವಾಗಿ ಕೊಡೋ ವ್ಯವಸ್ಥೆ. ಅದರ ಜೊತೆಗೆ ಗೋನಂದ ಜಲನೂ ಮಾಡೋದು ಒಂದು ಸಂಕಲ್ಪ ಮಾಡಿದ್ವಿ. ನಂದಾ ಜಲವನ್ನು ರೈತರು ತೊಗೊಂಡೋಗಿ ಬಳಸ್ಕೊಂಡು ಒಳ್ಳೆಯ ಫಲಿತಾಂಶವನ್ನು ಪಡೆದಾರ. ರಾಸಾಯನಿಕ ಗೊಬ್ಬರ, ಎಣ್ಣೆ, ಔಷಧಿ ಯೂಸ್ ಮಾಡ್ತಿದ್ದೆ. ಅದರ ಹೇಳಿದ ಮೇಲೆ ಇದನ್ನೇ ಗೋಕೃಪಾಮೃತ ಯೂಸ್ ಮಾಡಿ, ಗೋನಂದ ಜಲ ಯೂಸ್ ಮಾಡಿ ಮಾಡ್ಕೊಂತ ಬಂದೆ. ಅದು ಬೆಳೆ ಬದಲಾವಣೆ ಬಂತು. ನನ್ನ ಹೆಸರು ಮಹೇಶ್ವರ ಸ್ವಾಮೀಜಿ, ಪುಣ್ಯಕ್ಷೇತ್ರ ನಂದೀಪುರ, ಹಗರಿಬೊಮ್ಮಳೆ ತಾಲೂಕು, ವಿಜಯನಗರ ಜಿಲ್ಲಾ. ಹಂಪಿಯಿಂದ 50 ಕಿಲೋಮೀಟರ್ ನಂದೀಪುರ ಪುಣ್ಯಕ್ಷೇತ್ರ. ನಮ್ಮ ಗುರುಗಳು ಪರಮ ಪೂಜ್ಯ ಚರಂತಪ್ಪಜ್ಜ ಮಹಾಸ್ವಾಮಿಗಳು ಅವರು ಮೂಲತಃ ಶಿಕ್ಷಕರಿದ್ದರು, ಜೊತೆಗೆ ಅವರು ಸಾವಯವ ಕೃಷಿಯನ್ನು ಮಾಡ್ತಿದ್ದರು. ಅದರ ಜೊತೆಗೆ ನಾವು ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನ ಇಟ್ಕೊಂಡು ನಮ್ಮಲ್ಲಿ ಗೋಶಾಲೆ ಮತ್ತು 30 ಎಕರೆ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರು ಸರಿಯಾಗಿ ಬೆಳೆ ಇಲ್ಲ, ಬೆಳೆ ಇದ್ದರೆ ಮಳೆ ಇಲ್ಲ, ಬೆಳೆ ಆದರೆ ಅದಕ್ಕೆ ತಕ್ಕ ಬೆಲೆ ಇಲ್ಲ ಅಂತೇಳಿ ಸಾಕಷ್ಟು ಜನ ರೈತರ ಸಮಸ್ಯೆ ಹೇಳಿಕೊಂಡಾಗ ನಾವಿಲ್ಲಿ ಸಾವಯವ ಕೃಷಿಯನ್ನು ಒಂದು ಒಳ್ಳೆ ಮಾದರಿಯಾಗಿ ಮಾಡಬೇಕು, ರೈತರಿಗೆ ಒಂದು ಮಾಹಿತಿ ಕೊಡ್ತಕ್ಕಂಥ ಒಂದು ಕೇಂದ್ರ ಆಗಬೇಕು ಅಂತೇಳಿ ಸಂಕಲ್ಪ ಮಾಡಿ ಈ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. 30 ಎಕರೆ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ವಿ. ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದೊಳಗೆ ನಾವಿಲ್ಲಿ ಗೋಕೃಪಾಮೃತ ಜೊತೆಗೆ ಎನೋರೆಬಿಕ್ ಜೀವಾಮೃತ, ಅದರ ಜೊತೆಗೆ ಗೋನಂದ ಜಲನೂ ಮಾಡೋದು ಒಂದು ಸಂಕಲ್ಪ ಮಾಡಿದ್ವಿ. ಸುಮಾರು ಒಂದು 15 ವರ್ಷದ ಕೆಳಗೆ ನಾವು ಹುಲಿಕೆರೆ ಸಜ್ಜನ್ ಅವ್ರ ಹತ್ರ ಒಂದು ತರಬೇತಿಗೆ ಹೋದಾಗ ಅಲ್ಲಿ ಗೋನಂದ ಜಲದ ಮಾಹಿತಿಯನ್ನು ತೊಗೊಂಡು ನಮ್ಮಲ್ಲಿ ಮಾಡಿದ್ವಿ. ಸುಮಾರು ಒಂದು 6-7 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ. ಅದನ್ನು ಗೋನಂದ ಜಲವನ್ನು ರೈತರು ತೊಗೊಂಡೋಗಿ ಬಳಸ್ಕೊಂಡು ಒಳ್ಳೆಯ ಫಲಿತಾಂಶವನ್ನು ಪಡೆದಾರ. ಈಗ ನಾವೆಲ್ಲ ಈ ರಾಸಾಯನಿಕ ಹಾಕಿ ನಮ್ಮ ಭೂಮಿ ಇನ್ನೊಂದು 5-10 ವರ್ಷ ಹೋದ್ರೆ ಏನು ಬೆಳೆದೇ ಇರತಕ್ಕಂಥ ಪರಿಸ್ಥಿತಿಗೆ ನಾವು ಬರ್ತೇವೆ. ಅದಕ್ಕೆ ಪ್ರತಿಯೊಬ್ಬರು ಸಾವಯವ ಕೃಷಿಯನ್ನು ಮಾಡಿದರೆ ಮುಂದಿನ ಪೀಳಿಗೆಗೆ ಏನಾದರೂ ಒಂದಿಷ್ಟು ಆರೋಗ್ಯ ಕೊಡಲಿಕ್ಕೆ ಸಾಧ್ಯತೆ ಐತೆ ಅಂಥೇಳಿ ಇದು ಗೋಕೃಪಾಮೃತ ಅಂಥೇಳಿ. ನಾನು ಆಗಲೇ ಹೇಳ್ದಂಗೆ ಗುಜರಾತ್ನೊಳಗೆ ಗೋಪಾಲ್ಭಾಯಿ ಸುತಾರಿ ಅವರು ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಸಗಣಿಯನ್ನು ಸಂಸ್ಕರಣೆ ಮಾಡಿ ಅದಕ್ಕೆ ಗೋಕೃಪಾಮೃತ ಅಂತ ಕರೆದಾರ. ಇದು 200 ಲೀಟ್ರ್ ಬ್ಯಾರ್ಲ್ ನೀರಿಗೆ 200 ಲೀಟ್ರ್ ನೀರು ಹಾಕಿ 2 ಲೀಟ್ರ್ ಮಜ್ಜಿಗೆ, ನಮ್ಮ ದೇಶಿ ಆಕಳದ ಮಜ್ಜಿಗೆ, 2 kg ಸಾವಯವ ಕೃಷಿ ಬೆಲ್ಲ, 2 ಲೀಟ್ರ್ ಗೋಕೃಪಾಮೃತ ಕಲ್ಚರ್ ಹಾಕಿ ದಿನ 1 ನಿಮಿಷ ಕ್ಲಾಕ್ ವೈಸ್ ಗಡಿಯಾರ ಹೆಂಗೆ ತಿರುತ್ತೋ ಅದಕ್ಕೆ ಕೈ ಆಡಬೇಕು. ಇದನ್ನು ನೆಳ್ಳಗಿಡಬೇಕು, ತೆಳ್ಳೊಂದೊಂದು ಬಟ್ಟೆ ಮುಚ್ಚಿ ಹಾಕಿಟ್ರೆ 6 ದಿನಕ್ಕೆ 200 ಲೀಟ್ರ್ ಗೋಕೃಪಾಮೃತ ರೆಡಿ ಆಗ್ತದೆ. ಸುಮಾರು 66 ನಮೂನೆ ಬೇರೆ ಬೇರೆ ಥರದ ಬ್ಯಾಕ್ಟೀರಿಯಾ ದಿನ 1,00,000 ಕೋಟಿ ಬ್ಯಾಕ್ಟೀರಿಯಾ ಇದರೊಳಗೆ ಡೆವಲಪ್ ಆಗ್ತಾವೆ. ಹಾಗಾಗಿ ಎಲ್ಲ ಬೆಳೆಗೂ ಒಂದು ವರದಾನ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಇದನ್ನು ನಮ್ಮ ರೈತರು ಇಲ್ಲಿ ಮಠಕ್ಕೆ ಆಶ್ರಮಕ್ಕೆ ಬಂದರೆ ಇದನ್ನು ಎಲ್ಲರಿಗೂ ಉಚಿತವಾಗಿ ಕೊಡ್ಬೇಕಂತೇಳಿ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಸಂಕಲ್ಪ ಇರೋದ್ರಿಂದ ಈಗ ಸುಮಾರು ಒಂದು 10-15 ಸಾವಿರ ಜನ ರೈತರಿಗೆ ನಾವು ಕೊಟ್ಟಿವಿ. ಅದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆದಾರ. ಇದನ್ನು ಉಚಿತವಾಗಿ ಕೊಡ್ಬೇಕಂತಲೇ ಗುರುಗಳ ಸಂಕಲ್ಪ ಇರೋದ್ರಿಂದ ಯಾರೇ ರೈತರು ಬಂದರೂ ಉಚಿತವಾಗಿ ಕೊಡೋ ವ್ಯವಸ್ಥೆ ಮತ್ತು ಅವರು ಸ್ವಂತ ಕಲ್ಚರ್ ಡೆವಲಪ್ ಮಾಡಿಕೊಂಡು ಹೆಚ್ಚಿಗೆ ಮಾಡ್ಕೊಳ್ಳೋಕೆ ನಾವು ಮಾರ್ಗದರ್ಶನ ಮಾಡ್ತೇವೆ. ನಮ್ಮಲ್ಲಿ ಆಕಳುಗಳು ಅನಾರೋಗ್ಯದಿಂದ ಅಥವಾ ಆಯುಷ್ ಮುಗಿಸ್ಕೊಂಡು ತೀರ್ಕೊಂಡ್ರೆ ಆ ಆಕಳನ್ನು ತೂಕ ಮಾಡ್ತೇವೆ. 500 kg, 600 kg, 700 kg, 900, 1000 kg, ಅದು ಎಷ್ಟು kg ಇರ್ತೈತೋ ಅದನ್ನು ಆಕಳ ಈ ಸಿಸ್ಟಮ್ನೊಳಗೆ ಹಾಕ್ತೀವಿ. ಹಾಕಿ 600 kg ಇದ್ದರೆ 600 kg ಸಗಣಿ, 600 ಲೀಟ್ರ್ ಗೋಮೂತ್ರ, ನಮ್ಮ ದೇಶಿ ಆಕಳದ ಗೋಮೂತ್ರ, HF, ಜರ್ಸಿ, ಡೆನ್ಮಾರ್ಕ್ ಬಿಟ್ಟು ಉಳಿದೆಲ್ಲ ನಮ್ಮ ದೇಶಿ ಆಕಳ ಅಂತಾರೆ. ಅದರದ್ದು ಗೋಮೂತ್ರ ಹಾಕಿ ಒಂದು 5 ಲೀಟ್ರ್ ಮೊಸರು, 1 kg ಆಕಳ ತುಪ್ಪ, ನಮ್ಮ ದೇಶಿ ಆಕಳ ತುಪ್ಪ, 1 kg ಮರದ ಕೆಳಗಡೆ ಎಲೆ ಕೆಳಗಡೆ ಬಿದ್ದ ಮಣ್ಣನ್ನು ಹಾಕ್ತೀವಿ. ಹಾಕಿ ಒಂದು 20 ಪಪ್ಪಾಯಿಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ತೀವಿ. ಒಂದು ತಿಂಗಳಿಗೆ ಆಕಳದ ಎಲುಬು, ಚರ್ಮ, ಮಾಂಸ ಎಲ್ಲ ಕರಗಿ ಡಿಕಂಪೋಸ್ ಆಗಿ ದ್ರವ ರೂಪಕ್ಕೆ ಬರ್ತದೆ. ಅದಕ್ಕೆ ಗೋನಂದ ಜಲ ಅಂತ ಕರೆದೇವೆ. ಅದು ಸುಮಾರು ಒಂದು 20 ಎಕರೆಗೆ ಬೇಕಾದಷ್ಟು ಐರನ್ನು, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಸಲ್ಫೇಟು, ಜಿಂಕು ಅದರೊಳಗೆ ಸಿಗ್ತದೆ. ನಾವು ಲ್ಯಾಬ್ನೊಳಗೆ ಪರೀಕ್ಷೆ ಮಾಡಿದರೆ ಅಷ್ಟೆಲ್ಲ ಪೋಷಕಾಂಶಗಳು ಸಿಗ್ತಾವೆ. ಇದನ್ನು ಸಾಕಷ್ಟು ರೈತರು ಒಯ್ತಾರೆ. ನಾವು ಹೊರಗಡೆ 3,000 ರೂಪಾಯಿ ಲೀಟ್ರ್ವರೆಗೆ ಕೊಡ್ತಾರೆ 1 ಲೀಟ್ರು. ನಾವು 300 ರೂಪಾಯಿ ಲೀಟ್ರ್ ಕೊಡ್ತೇವೆ. 1 ಎಕರೆಗೆ 5 ಲೀಟ್ರ್ ಬಳಸಿದ್ರೆ ಸಾಕು. ಈ ಅಡಿಕೆ, ತೆಂಗು ಎಲ್ಲ ಬೆಳೆಗೂ ಒಳ್ಳೆಯ ಪೋಷಕಾಂಶಗಳು ಸಿಗ್ತಾವೆ. ಎರೆಹುಳು ಹೆಚ್ಚು ಮಾಡ್ತತೆ, ಮಣ್ಣನ್ನು ಫಲವತ್ತತೆ ಮಾಡ್ತತೆ, ಕಾಂಡ ದಷ್ಟಪುಷ್ಟವಾಗಿ ಬೆಳೀತತೆ, ಆಮೇಲೆ ಒಳ್ಳೆಯ ಇಳುವರಿ ಬರ್ತದೆ. ಸಾಕಷ್ಟು ರೈತರು ತೊಗೊಂಡೋಗಿ ಒಳ್ಳೆಯ ಫಲಿತಾಂಶವನ್ನು ಪಡೆದಾರ.
ಇದಕ್ಕೆ ನಾವು ಗೋನಂದ ಜಲ ಅಂತ ಕರಿತೀವಿ. ಬೆಳೆಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಇದರೊಳಗೆ ಸಿಗ್ತಾವೆ. ನೋಡಿ ರೈತರು ಆ ಫಲಿತಾಂಶ ನೋಡಿ ಎಲ್ಲ ರೈತರು ಒಯ್ತಾರೆ. ಈಗ ಒಂದು 5-6 ವರ್ಷದಿಂದ ಎಲ್ಲ ಕಡೆಗೂ ಕೊಡ್ತೀವಿ. ಸುಮಾರು ಒಂದು 7-8 ಸಾವಿರ ರೈತರಿಗೆ ಕೊಟ್ಟೆವೆ. ಎಷ್ಟು ವರ್ಷದಿಂದ ಈ ಗೋನಂದ ಜಲ ಬಳಸ್ತೀರಾ? ಸರ್ ನಾವು ನಂದಿಪುರ ಇದೇ ಗ್ರಾಮ ಅಜ್ಜಾರ್ ಪುಣ್ಯಕ್ಷೇತ್ರದ ಊರೇ ನಮ್ಮದು. ನಾವೊಂದು 4-5 ವರ್ಷ ಯೂಸ್ ಮಾಡ್ಕೊಂತ ಬಂದಿರಿ. ನಾವು ಸೊಪ್ಪು ಹಾಕ್ತಿದ್ದೆ ಮೊದಲು. ಸರ್ಕಾರಿ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಎಣ್ಣೆ, ಔಷಧಿ ಯೂಸ್ ಮಾಡ್ತಿದ್ದೆ. ಅಜ್ಜಾರು ಹೇಳಿದ ಮೇಲೆ ಇದನ್ನೇ ಸೊಪ್ಪು ಹಾಕಿ ಗೋಕೃಪಾಮೃತ ಯೂಸ್ ಮಾಡಿ, ಗೋನಂದ ಜಲ ಯೂಸ್ ಮಾಡಿ ಮಾಡ್ಕೊಂತ ಬಂದೆ. ಅದು ಬೆಳೆ ಬದಲಾವಣೆ ಬಂತು. ಆಮೇಲೆ ಮಾರ್ಕೆಟ್ಗೆ ಹೋಗ್ಬೇಕಾರೆ ಯಾವ ರೀತಿ ನನಗೆ ಕೇಳಿದ್ರೆ ಅಂದ್ರೆ ಮಾರ್ಕೆಟಿಗೆ ಬಿಡ್ತಾ ಇದ್ದಿಲ್ಲ. ನಾನು ದಾರಿ ಒಳಗಡೆ ನೀನು ಎಲ್ಲಿ ಬರ್ತೀಯಲ್ಲಪ್ಪ ಅಲ್ಲಿ ಬಂದು ತಗೊಂತೀವಿ, ಇಲ್ಲಿ ಒಬ್ರಿಗೊಬ್ರಿಗೆ ಗಬಾಡ್ದಾರ ಅನ್ನೋ ಮಟ್ಟಕ್ಕೆ ನಾನು ಸೊಪ್ಪು ಬೆಳೀತು ಸರ್. ಆವಾಗ ಆ ರೀತಿಯಾಗಿ ನಾನು ಅದನ್ನ ಯೂಸ್ ಮಾಡ್ಕೊಂತ ಬಂದೆ. ಸರ್ಕಾರಿ ಗೊಬ್ಬರ ಯೂಸ್ ಮಾಡೋದು ಬಿಟ್ಟುಬಿಟ್ಟೆ. ಅದನ್ನೇ ಯೂಸ್ ಮಾಡ್ತಿದ್ದೆ ನಾನು. ಗೋನಂದ ಜಲ, ಗೋಕೃಪಾಮೃತ ಅದನ್ನ ಯೂಸ್ ಮಾಡಿ ಸೊಪ್ಪು, ಪಾಲಕ್, ಕೊತ್ತಂಬರಿ, ಮೆಂತ್ಯವು, ಉಳ್ಚಿಕ್ಕ ಎಲ್ಲ ಸೊಪ್ಪು ಭಾಳ ಯೂಸ್ ಮಾಡ್ತೀನಿ ಸರ್. ಜಾಸ್ತಿ ಚೆನ್ನಾಗಿ ಬರುತ್ತಾ ಏನದು? ಚೆನ್ನಾಗಿ ಬರ್ತದೆ, ದಿಂಡು ಬರ್ತದೆ, ಹಸಿರು ಜಾಸ್ತಿ ಬರ್ತದೆ. ಕೊತ್ತಂಬರಿ ಸೊಪ್ಪು ದಿಂಡು ದಪ್ಪ ಬರ್ತೈತಿ, ಎಲೆ ಅಗಲ ಬರ್ತೈತಿ, ಒಟ್ಟು ಸ್ಮೂತ್ ಆಗಿರುತ್ತೆ. ನೋಡೋಕೆ ಈ ಜವಾರಿ ದಾರ ಹೆಂಗೆ ಇರ್ತತೆ ಆ ಟೈಪ್ ಕಾಣ್ತದೆ ರೀ. ಯಾವ ಬೆಳೆಗೆ ಯೂಸ್ ಮಾಡಿರಾ? ಅದು ಕೊತ್ತಂಬರಿ ಸೊಪ್ಪಿಗೆ ಯೂಸ್ ಮಾಡಿದ್ವಿ. ಆಮೇಲೆ ತೆಂಗಿನ ಸಸಿಗಳಿಗೆ ಯೂಸ್ ಮಾಡಿವಿ. ಆಮೇಲೆ ಪಾಲಕ್, ಉಳ್ಚಿಕ್ಕ, ಮೆಂತ್ಯ ಸೊಪ್ಪು ಇವಕ್ಕೆಲ್ಲ ಯೂಸ್ ಮಾಡ್ತಿದ್ವಿ ನಾವೆಲ್ಲ. ನಮಸ್ಕಾರ, ನಮ್ಮ ಹೆಸರು ವಿಜಯ್ ಕುಮಾರ್ ಅಂತೇಳಿ. ನಮ್ಮೂರು ಬಂದ್ಬಿಟ್ಟು ಬಳ್ಳಾರಿ ಹತ್ರ ಕುರುಗೋಡು. ನಾವೇನಂದರೆ ನಂದಿಪುರ ಮಠಕ್ಕೆ ಬಂದು ಅಜ್ಜರ ಹತ್ರ ಈ ಗೋನಂದ ಜಲ ಅಂತೇಳಿ ತಗೊಂಡೋಗಿ ನಮ್ಮ ಅಡಿಕೆ ತೋಟ ಮತ್ತು ದಾಳಿಂಬೆ ತೋಟಕ್ಕೆ ಯೂಸ್ ಮಾಡಿದ್ದೀವಿ. ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಕೆಮಿಸೈಡ್ಗಳನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ. ಬಟ್ ಅಜ್ಜರು ಕೊಟ್ಟಂಥ ಆರ್ಗಾನಿಕ್ ಪದ್ಧತಿಯಿಂದ ಸದೃಢವಾದ ಬೇರುಗಳು, ಆಮೇಲೆ ಗ್ರೀನಿಶ್ ಆದ ಹೊಲ, ಆಮೇಲೆ ಒಳ್ಳೆಯ ವಾತಾವರಣದಿಂದ ಬೆಳೆದಿದ್ದಾವೆ. ಆಮೇಲೆ ಇದನ್ನ ಯೂಸ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಮ್ಮ ಹೊಲದಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳನ್ನು ನಾವು ಆರ್ಗಾನಿಕ್ ಪದ್ಧತಿಯಿಂದಾಗಿ ತಡೆಗಟ್ಟಬೋದು. ಆಮೇಲೆ ಒಳ್ಳೆ ಬೆಳೆ ಬರುತ್ತೆ. ಆಮೇಲೆ ನಮ್ಮ ಮಣ್ಣಿನ ಫಲವತ್ತತೆ ಇನ್ನೂ ಹೆಚ್ಚಾಗಿ ವೃದ್ಧಿ ಆಗುತ್ತೆ. ಹಾಗಾಗಿ ನಾವು ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ನೀವು ಎಷ್ಟೇ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡಿದ್ರು ಬಟ್ ಈ ಗೋನಂದ ಜಲ ಯೂಸ್ ಮಾಡೋದಕ್ಕೂ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ರಿಸಲ್ಟು ನೀವು ಆಗಿ 10-15 ದಿನದೊಳಗಂತೂ 100% ನಿಮಗೆ ಗೊತ್ತಾಗುತ್ತೆ. ಬಟ್ ನಾವೇನು ಮಾಡ್ಬೇಕಂದ್ರೆ ಮೊದಲು ನಂಬಿಕೆ ಇಟ್ಟು ಪ್ರಾರಂಭ ಮಾಡಬೇಕು, ಆಮೇಲೆ ಪ್ರತಿಫಲ ಸಿಗುತ್ತಂತ ಹೇಳಿ. ನಮ್ಮ ಹೆಸರು ಮರಿಯಪ್ಪ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ನಾವು ಇಲ್ಲೇ ಎಡ್ರಮಳೆಯವರು. ಮಠಕ್ಕೆ ಬರ್ತಿದ್ವಿ ರೀ. ಗೋನಂದ ಜಲವನ್ನು ತಗೊಂಡೋಗಿ ದಾಳಂಬ್ರೆ ತೋಟಕ್ಕೆ, ಪಪ್ಪಾಯಿ ತೋಟಕ್ಕೆ ಯೂಸ್ ಮಾಡ್ತಾಯಿದ್ವಿ. ಈಗ ಕಲ್ಲಂಗಡಿ ಹಾಕಿದ್ವಿ ರೀ, ಮೊನ್ನೆ ಒಂದು 2 ತಿಂಗಳಾಯಿತು. ಅದರಲ್ಲಿ ಯೂಸ್ ಮಾಡ್ತಾಯಿದ್ವಿ ರೀ ವಾರಕ್ಕೊಂದ್ಸಲ ಡ್ರಿಪ್ಪಲ್ಲಿ. ಭಾಳ ಚೆನ್ನಾಗಿ ಫಲವತ್ತತೆಯಿಂದ ಐತ್ರಿ. ಎರೆಹುಳುಗಳು ಉತ್ಪತ್ತಿನೂ ಕೂಡ ಚೆನ್ನಾಗೈತಿ. ಭಾಳ ಗ್ರೀನಿಶ್ ಆಗಿ ಕಾಣಿಸ್ತೈತಿ ಪ್ಲಾಟು. ಒಳ್ಳೆ ಸೈಜು, ಕ್ವಾಲಿಟಿ, ಸ್ವೀಟ್ ಕೂಡ ಭಾಳ ಚೆನ್ನಾಗಿ ಬರ್ತೈತಿ. ದಾಳಂಬ್ರೆಲೆಯಲ್ಲಿ ಭಾಳ ಕೆಲಸ ಮಾಡ್ತೈತೆ ರೀ. ದಾಳಂಬ್ರೆಲೆಯಲ್ಲಿ ಕೆಮಿಕಲ್ ನಾವು ಜಾಸ್ತಿ ಉಪಯೋಗ ಮಾಡ್ತಿದ್ವಿ. ಈಗ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂತ ವರ್ಷ ಮಾಡ್ಕೊಂತ ಹೋದರೆ ಕಮ್ಮಿ ಬರೋದ್ರಿಂದ ನಮಗೆ ಖರ್ಚು ಕೂಡ ಕಮ್ಮಿ ಆಗ್ತೈತಿ, ಇಳುವರಿ ಕೂಡ ಜಾಸ್ತಿ ಬರ್ತೈತಿ ಅಂತಂತ. ಗುರುಗಳು, ಈಗ ನೋಡ್ತಿರುವಂಥ ವೀಕ್ಷಕರು ಏನಾದ್ರು ಬೇಕು ಅಂದರೆ ಹೇಗೆ ಸಂಪರ್ಕಿಸ್ಬೇಕು? ಇಲ್ಲಿ ಚರಂತ ಆಶ್ರಮದಲ್ಲಿ ನಮ್ಮೆಲ್ಲ ಹುಡುಗರು ಅದಾರ, ಎಲ್ಲ ಸೇವೆ ಮಾಡೋ ಹುಡುಗರು ಅದಾರ. ನಿಮಗೆ ಫೋನ್ ನಂಬರ್ ಕೊಡ್ತೀವಿ. ಸಾಧ್ಯ ಆದರೆ ನೀವೇ ರೈತರೇ ಬಂದು ತೊಗೊಂಡು ಹೋಗ್ಬೋದು. ಇಲ್ಲಾಂದ್ರೆ ಕೊರಿಯರ್ ಮುಖಾಂತರ ಕಳಿಸೋ ವ್ಯವಸ್ಥೆನೂ ಮಾಡ್ತೇವೆ.